ಕರ್ನಾಟಕದ ಅತಿ ಎತ್ತರದ ಗಡಿಯಲ್ಲಿ ಸಹ್ಯಾದ್ರಿ ಪರ್ವತಗಳ ನಿಶ್ಶಬ್ದ ನೋಟಗಳ ಜೊತೆಗೆ ಮಣ್ಣಿನ ಸುಗಂಧ ಹರಡಿರುವ ಸ್ಥಳವೇ ಬೀದರ್ ಜಿಲ್ಲೆ. ಈ ಜಿಲ್ಲೆಯ ಇತಿಹಾಸ, ಸಂಸ್ಕೃತಿ, ಪರಂಪರೆ, ಕಲೆ ಮತ್ತು ಧರ್ಮ ಜೀವಂತವಾಗಿರುವ ಒಂದು ಅಪರೂಪ ನೆಲೆ. ಬೀದರ್ ಅನ್ನು ಕರ್ನಾಟಕದ ಕಿರೀಟ ಎಂದು ಕರೆಯುವುದು ಕಾರಣವಿದೆ. ಏಕೆಂದರೆ ಅದು ಒಮ್ಮೆ ಶಕ್ತಿಶಾಲಿ ರಾಜವಂಶಗಳ ಕೇಂದ್ರವೂ ಜ್ಞಾನ ಮತ್ತು ಕಲೆಗಳ ನಿಲಯವೂ ಆಗಿತ್ತು. ಮತ್ತ್ಯಾಕೆ ತಡ, ಬೀದರ್ ಜಿಲ್ಲೆಯ ಸಂಪೂರ್ಣ ವಿಶೇಷತೆಯನ್ನು ಬನ್ನಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಇಂಡಿಯನ್ ಕ್ರಿಯೇಟಿವ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸ್ನೇಹಿತರೆ, ಬೀದರ್ ಒಂದು ಕರ್ನಾಟಕದ ಅತ್ಯಂತ ಪ್ರಾಚೀನ ಹಾಗೂ ಸಾಂಸ್ಕೃತಿಕ ಶ್ರೀಮಂತ ಜಿಲ್ಲೆಯಾಗಿದೆ. ಇಲ್ಲಿ ಕಂಡು ಬರುವ ಕಟ್ಟಡಗಳು, ಕೋಟೆಗಳು, ಅರಮನೆಗಳು ಮತ್ತು ದರ್ಗಾಗಳು ಈ ಪ್ರದೇಶದ ದೀರ್ಘ ಇತಿಹಾಸ ಮತ್ತು ವೈವಿಧ್ಯಮಯ ಪರಂಪರೆಯ ಜೀವಂತ ದಾಖಲೆಯಂತಿವೆ. ಬಿದಿರು ಎಂಬ ಪದದಿಂದ ಬೀದರ್ ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತೆ. ಅಂದರೆ ಅಂದು ಬಿದಿರಿನ ಗಿಡಗಳಿಂದ ತುಂಬಿದ ಪ್ರದೇಶವಾಗಿತ್ತಂತೆ. ಇನ್ನು ಬೀದರ್ ಕೋಟೆಯನ್ನು ನೋಡ್ತಾ ಹೋದ್ರೆ ಅದು ಕೇವಲ ಕೋಟೆಯಲ್ಲ, ಕೀರ್ತಿ ಮತ್ತು ಕಾವಲಿನ ಪ್ರತೀಕವಾಗಿದೆ. ಬೀದರ್ ಜಿಲ್ಲೆಗೆ ಬಂದಾಗ ತಪ್ಪದೇ ನೋಡಬೇಕಾದ ಸ್ಥಳವೆಂದರೆ ಅದು ಬೀದರ್ ಕೋಟೆ. ಇನ್ನು ಈ ಕೋಟೆಯನ್ನು 14-15ನೇ ಶತಮಾನಗಳಲ್ಲಿ ಬಹುಮನಿ ಮತ್ತು ಬರಿಶಾಹಿಯ ಸಾಮ್ರಾಜ್ಯಗಳು ಈ ಕೋಟೆಯನ್ನು ತಮ್ಮ ರಾಜಧಾನಿಯಾಗಿ ಬೆಳೆಸಿಕೊಂಡರು. ಬೀದರ್ ಕೋಟೆಯ ರಕ್ಷಣಾ ಗೋಡೆಗಳು, ಗೋಪುರಗಳು ಮತ್ತು ಗುಪ್ತ ಮಾರ್ಗಗಳು ಆ ಕಾಲದ ಯುದ್ಧ ಕೌಶಲ್ಯ ಮತ್ತು ಇಂಜಿನಿಯರಿಂಗ್ ಪ್ರತಿಭೆಯನ್ನು ತೋರಿಸುತ್ತವೆ. ಅಷ್ಟೇ ಅಲ್ಲದೆ ಕೋಟೆಯೊಳಗಿನ ರಂಗಮಂದಿರ, ಅರಮನೆ, ದೊಡ್ಡ ಬಾವಿಗಳು ಹಾಗೂ ಪಶ್ಚಿಮ ದ್ವಾರಗಳು ಎಂದಿಗೂ ಪ್ರವಾಸಿಗರ ಕುತೂಹಲವನ್ನು ಹೆಚ್ಚಿಸುತ್ತವೆ. ಬೀದರ್ ಕೋಟೆಯೊಳಗಿನ ಪ್ರತಿಯೊಂದು ಕಲ್ಲುಗಳು ಹಿಂದಿನ ರಾಜವಂಶಗಳ ವೈಭವವನ್ನೇ ಹೇಳುತ್ತವೆ. ಇನ್ನು ಬೀದರ್ ಜಿಲ್ಲೆಯ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಹೋದ್ರೆ, ಬೀದರ್ ದಕ್ಷಿಣ ಭಾರತದಲ್ಲಿದ್ರೂ ಅಲ್ಲಿ ಕಾಣುವ ಹವಾಮಾನ ಮತ್ತು ಮಣ್ಣಿನ ವಿಶೇಷತೆ ತುಂಬಾ ಇದೆ. ಇಲ್ಲಿ ಕಂಡು ಬರುವ ಕಪ್ಪು ಮಣ್ಣು, ಲ್ಯಾಟರೈಟ್ ಮಣ್ಣು ಮತ್ತು ಕೆಂಪು ಬಂಡೆಗಳ ಗಾತ್ರ ಭೂ ವಿಜ್ಞಾನಿಗಳ ಗಮನ ಸೆಳೆಯುತ್ತವೆ. ಇನ್ನು ಬೀದರ್ ಜಿಲ್ಲೆಯ ಇತಿಹಾಸವನ್ನ ನೋಡ್ತಾ ಹೋದ್ರೆ, ಬೀದರ್ ಇತಿಹಾಸದ ಅತ್ಯಂತ ಮಹತ್ವದ ಅಧ್ಯಾಯವೇ ಬಹುಮನಿ ಸಾಮ್ರಾಜ್ಯ. 1427ರಲ್ಲಿ ಬಹುಮನಿಗಳು ತಮ್ಮ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ಸ್ಥಳಾಂತರಿಸಿದರು. ಇದರಿಂದ ಬೀದರ್ ಒಂದು ಶಿಕ್ಷಣ, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ವ್ಯಾಪಾರದ ಕೇಂದ್ರವಾಗಿ ವಿಕಸಿತವಾಯಿತು. ನಂತರ ಬರಿದ್-ಶಾಹಿಗಳು ಅಧಿಕಾರಕ್ಕೆ ಬಂದರು. ಬೀದರ್ ತನ್ನ ಅದ್ಭುತ ಸೌಂದರ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡಿತು. ಇವರ ಕಾಲದಲ್ಲೂ ಕಟ್ಟಡಗಳು, ತೋಟಗಳು, ದರ್ಗಾಗಳು ಮತ್ತು ಜಲ ವ್ಯವಸ್ಥೆಗಳನ್ನು ರೂಪಿಸಲಾಯಿತು. ಕಟ್ಟಡಗಳ ಮೇಲೆ ಕಾಣುವ ದಕ್ಕನ್ ಶೈಲಿಯ ನೋಟ ಭಾರತೀಯ ಪರ್ಷಿಯನ್ ಸಂಯೋಜನೆಯ ಪರಂಪರೆಯನ್ನು ತೋರಿಸುತ್ತದೆ. ಬೀದರ್ ಎಂಬ ಹೆಸರು ಕೇಳುತ್ತಿದ್ದಂತೆಯೇ ನೆನಪಾಗುವ ಅತ್ಯಂತ ಪ್ರಮುಖ ಕಲೆ ಅದು ಬಿದರಿ ಕಲೆ. ಕಪ್ಪಾದ ಲೋಹದ ಮೇಲಿನ ಶಿಲ್ಪಕ್ಕೆ ಬೆಳ್ಳಿ ಮತ್ತು ಸಾಂಪ್ರದಾಯಿಕ ಮಿಶ್ರ ಲೋಹಗಳಿಂದ ಮಾಡಿದ ಅಂಕಣ ಸೇರಿಸುವುದು ಬೇರೆ ಎಲ್ಲೆಡೆ ಕಾಣದ ಕೌಶಲ್ಯ. ಈ ಕಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕರ್ನಾಟಕದ ಸಾಂಸ್ಕೃತಿಕ ರತ್ನ.